ಟೈಮ್ 4 ಗಂಟೆ. ನಾವು ಅಂದ್ಕೊಂಡಿದ್ದು 3:30, ಬಟ್ 4 ಗಂಟೆಗೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಸೊ ಇಲ್ಲಿದೆ ನಮ್ಮ ಗಾಡಿಗಳು. ಇಲ್ಲಿ ಟ್ರೈಂಪ್ ಮಿಸ್ಟರ್ ಜಯಂತ್ ಅವ್ರದ್ದು, ಆ ಕಡೆ ಕಾರ್ತಿಕ್, ಆ್ಯಂಡ್ ನಮ್ಮ ಗಾಡಿಗಳು ಎಕ್ಸ್ಪಲ್ಸ್, 2 ಎಕ್ಸ್ಪಲ್ಸ್. Let's ride. ಸೊ ಇಲ್ಲಿ ಹೈವೇಯಲ್ಲಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ನಿಲ್ಲಿಸಿದ್ವಿ. ಈಗ ಅಲ್ಲ, ಇಷ್ಟು ಕಡಿಮೆ ರೇಟ್ನ ಒಂದು ಊಟ ನೋಡಿ ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ? ಅಲ್ಲ ನವೀನ್ ಅವರೇ, ಇಷ್ಟು ಕಡಿಮೆ ಬೆಲೆಯಲ್ಲಿ ಊಟ ಸಿಗ್ತಾ ಇದೆ ನಮಗೆ. ಸೊ ಏನು ನಿಮ್ಮ ಅನಿಸಿಕೆ ಏನು? ಮಾತೇ ಇಲ್ಲ. ತುತ್ತು ಅನ್ನ ತಿನ್ನೋಕೆ, ಮೊಗತೆ ನೀರು ಕುಡಿಯೋಕೆ. ನಾವು ಆರ್ಡ್ರ್ ಮಾಡಿದಂಥ ಪೊಂಗಲ್ ಸೊ ತುಂಬ ಅಫೋರ್ಡಬಲ್ ಪ್ರೈಸಸ್ಸಲ್ಲಿ ನಮಗೆ ಫುಡ್ ಸಿಕ್ತು. ಆ್ಯಂಡ್ ನಿಮ್ಗೆ ಇನ್ನೂ ತೋರಿಸ್ತೀನಿ ನೋಡಿ, ಬರೀ GSಗಳು ಆ್ಯಂಡ್ ಹಾರ್ಲಿ. ತೋಳಗಳ ದಾರಿಯಲ್ಲಿ ಸಿಂಹ. ಅದು ಕ್ಲಬ್ ರೈಡ್ ಅನಿಸುತ್ತೆ. ಎಲ್ಲ ಹಾರ್ಲೇಸ್ ಆ್ಯಂಡ್ GS. ಇಲ್ಲಿ ನೋಡಿ, ಇಲ್ಲೊಂದು ಹಾರ್ಲೆ. ಸೊ ಇದು ಯಾವುದೋ ಕಸ್ಟಮ್ಸ್. ಎಲ್ಲ ದೊಡ್ಡವರು ಬಂದಿದ್ದಾರೆ. ಕ್ಲಬ್ ರೈಡ್ ಇದು. ಇದ್ರ ಮಧ್ಯೆ ನಮ್ಮದು ಪುಟ್ಟ ಗಾಡಿ ಇದ್ದಂಗಿದೆ, ಬಟ್ ಸ್ಟಿಲ್ ಅವ್ರವ್ರ ಗಾಡಿನೇ ಬರುತ್ತೆ. ಸೊ ಈಗ ಬ್ರೇಕ್ಫಾಸ್ಟ್ ಮುಗಿಸಿ ಈಗ ಗಾಡಿಗಳನ್ನ ತೊಗೊಂಡು ಹೊರಡ್ತಾ ಇದ್ದೀವಿ. ಸೊ ನಮ್ಮ ಚಿರತೆಗಳು, ಅಲ್ಲೊಂದು ಆನೆ, ಇಲ್ಲೊಂದು ಗೇಂಡಾಮೃಗ. ಸರ್ ನಮಸ್ತೆ ಸರ್. ಇಲ್ಲಿ ಇದು ಡೋಲಕ್ಪುರ್ ಯಾವ ಕಡೆ ಹೋಗ್ಬೇಕು? ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ಹೌದಾ ಸರ್. ಹೋಟೆಲ್ ನೀರು ದೋಸೆ ಕಾರ್ನರ್. ಸೊ ನೀವು ಇಲ್ಲಿ ಯಾವ ಮೂಲೆ ನೋಡಿದ್ರೆ ಎಲ್ಲ ಕಡೆ ನೀರು ದೋಸೆನೇ ಇರುತ್ತೆ. ಸೊ ನಾನು ಯೂಟ್ಯೂಬಲ್ಲಿ ಯಾವುದೋ ಒಂದು ಹೋಟೆಲ್ ಬಗ್ಗೆ ನೋಡಿದ್ದೆ. ಸೊ ನಾನೀಗ ಅದೇ ಹೋಟೆಲ್ಗೆ ಹೋಗಬೇಕು ಅಂತ ಇವ್ರಿಗೂ ಹೇಳಿದೆ. ಸೊ ಇಲ್ಲಿ ಬಸ್ ಸ್ಟ್ಯಾಂಡ್ ಆಪೋಸಿಟ್ ಯಾವುದೋ ಹೋಟೆಲ್ ಅನಿಲ್ ಅಂತೆ. ಎಲ್ಲಪ್ಪ ಇದೆ ಬಸ್ ಸ್ಟ್ಯಾಂಡು? ಬಸ್ ಸ್ಟ್ಯಾಂಡ್ ಹಾಂ ಇದೆ. ಸಿಕ್ತು ಗುರು. ಬನ್ನಿ ಇಲ್ಲಿ ನೀರು ದೋಸೆ ಟ್ರೈ ಮಾಡೋಣ, ಹೇಗಿದೆ ನೋಡೋಣ. ಬನ್ನಿ ಟ್ರೈ ಮಾಡೋಣ ನೀರು ದೋಸೆ. ಬನ್ನಿ ಟ್ರೈ ಮಾಡೋಣ ಇವತ್ತು ಬಿಸಿ ನೀರು ದೋಸೆ. ಸೊ ಈಗ ಟ್ರೈ ಮಾಡ್ತಾ ಇದ್ದೀವಿ ಹೋಟೆಲ್ ಅನಿಲ್ ನೀರು ದೋಸೆ. ವೆಜ್, ನಾನ್ ವೆಜ್, ಚಿಕನ್ ಪುಳಿ ಮಂಜು ಆ್ಯಂಡ್ ಒಂದು ಫಿಶ್ ಕರಿ. ಕೋಳಿ ಕೋಳಿ ಮಂಜ ಅಲ್ಲಪ್ಪ, ಪುಳಿ ಮಂಜು. ಕೋಳಿ ಮಂಜು ಅಂತ ತಿಂತ ನೀರು ತಡ್ಕೊಳ್ಳೋ. ನಿಧಾನಿಸು ಬಿಸಿ ನೀರು ದೋಸೆ ಪ್ಲಸ್ ಬಿಸಿ ಚಿಕನ್ನು.
ಟೇಸ್ಟ್ ಮಾಡಿ ಹೇಳ್ತೀನಿ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಯಾವ ಇವೆಲ್ಲ ಸೂಪರ್ ಆಗಿದೆ. ಚಿಕನ್ನಲ್ಲಿ ಟ್ರೈ ಮಾಡಿದೆ, ಸೂಪರ್ ಆಗಿತ್ತು. ನಾವು ಲೆಟ್ಸ್ ಟ್ರೈ ದ ಫಿಶ್ ಕರಿ. ಸೊ ಈಗ ಜಸ್ಟು ಕೊಟ್ಟಿಗೆ ಆಹಾರದಲ್ಲಿ ನೀರು ದೋಸೆನ ತಿನ್ಕೊಂಡು ನಮ್ಮ ಪ್ರಯಾಣನ ಮುಂದುವರಿಸ್ತಾ ಇದ್ದೀವಿ. ಸೊ ಈಗ ನಿಮಗೆ ನೋಡಿ, ದಾರಿ ಉದ್ದಕ್ಕೂ ಸ್ವರ್ಗ ಇರುತ್ತೆ ನಿಮಗೆ. ಸೊ ಎಲ್ಲ ಫಾಗು ಫುಲ್ ಕವರ್ ಆಗಿರುತ್ತೆ. ಇದು ಭೂಮಿ ನೈಟ್ ಸ್ವರ್ಗನ ಅಂತ ಅನ್ಕೋಬೇಕು ನೀವು. ರಿಯಲಿ ಇದು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ನೀವು ಲೈವ್ ಬರಬೇಕು, ಆಗಲೇ ಇದು ಅರ್ಥ ಆಗೋದು. ಸೊ ಲೈಟಾಗಿ ಹನಿಗಳು ಸ್ಟಾರ್ಟ್ ಆಗ್ತಾ ಇದೆ. ಸೊ ಮೇ ಬಿ ಇಟ್ಸ್ ಟೈಮ್ ಫಾರ್ ಅಸ್ ಟು ವೇರ್ ಆರ್ ರೈಡಿಂಗ್ ಗೇರ್. ಈ ವೆದರೇ ಒಂಥರ ಗುರು, ಖುಷಿ ಆಗ್ಬಿಡೋದು ಹಂಗೆ ಇಲ್ಲಿ ಈ ಥರ ನೋಡಿದ್ರೆ. ಯಾವುದೋ ನೋಡಿ ಪಾಪ ಡ್ಯಾಶು, ಗ್ರೌಂಡ್ ಕ್ಲಿಯರೆನ್ಸೇ ಇಲ್ಲ ಪಾಪನ ಇದು. ಓಕೆ ಬನ್ನಿ, ನಿಮ್ಮನ್ನು ಈಗ ಸ್ವರ್ಗಕ್ಕೆ ಕರೆದುಕೊಂಡು ಹೋಗ್ತೀನಿ. ಸೊ ಸ್ವರ್ಗಕ್ಕೆ ಮೂರೇ ಗೇಣು ಅಂತಾರಲ್ವಾ, ಸೊ ಹಂಗೆ ಇಲ್ಲಿ ಬನ್ನಿ. ಇಡೀ ಪ್ರದೇಶನೇ ಸ್ವರ್ಗ ಇದು. ಲೆಫ್ಟ್ ಸೈಡ್ ಒಂದು ಲುಕ್ ಹಾಕ್ಕೊಳ್ಳಿ. ಆಹಾ, ಏನು ಗುರು ಇದು, ಬಾ 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 ಬಾ. ಸುಮ್ಮನೆ ಒಂದು ಸಣ್ಣದಾಗ ಒಂದು ಮನೆ ಕಟ್ಕೊಂಡು ಆಯಾಗಿ ಇದ್ದೋಗ್ಬೇಕು ಗುರು ಇಲ್ಲಿ. ಸೀರಿಯಸ್ಲಿ ನಾನು ಪ್ರತಿ ಸಲ ಇಲ್ಲಿಗೆ ಬಂದಾಗ ನನ್ನ ಮೈಂಡಿಗೆ ಬರೋದು ಒಂದು 4 ಕ್ವೆಶನ್ಸ್. ಒಂದು, ಇಲ್ಲಿರೋ ಜನ ಎಷ್ಟು ಪುಣ್ಯ ಮಾಡಿರಬೇಡ, ಮತ್ತು ಅದಕ್ಕೆ ತಕ್ಕಂತೆ ಒಂದು 3 ಭಯಗಳು ಕೂಡ ಇದೆ ನನಗೆ. ಏನಂದರೆ ಜಿಗಣೆ, ಸೆಕೆಂಡ್ ಒನ್ನು ಕಾಳಿಂಗ ಸರ್ಪ, 3ನೇದು ಕೆಸರು. ನೋಡಿ ಮಧ್ಯಾಹ್ನ 2 ಗಂಟೆಯಲ್ಲಿ ಯಾವ ಥರ ಇದೆ ಅಂತ ನೋಡಿ. ಅಲ್ಲಿ ಬರ್ತಾ ಇದ್ದಾರೆ ಬಾಯ್ಸು. ಏನಾದರೂ ಕಾಣಿಸ್ತಿದಾರ? ಕಾಣಿಸಲ್ಲ, ಫುಲ್ ಕವರ್. ನಾನು ಹೇಳೋದಲ್ವ ಸ್ವರ್ಗ ಅಂತ. ನೋಡಿ ಈ ಥರ ಇರುತ್ತೆ, ಫುಲ್ ಫಾಗ್. ಸೊ ನೀವು ಮಧ್ಯಾಹ್ನ 12 ಗಂಟೆಗೆ ಬಂದರೂ ಇದೇ ಥರ ಇರುತ್ತೆ, ಬೆಳಗ್ಗೆ 5 ಗಂಟೆಗೆ ಬಂದರೂ ಇದೇ ಥರ ಇರುತ್ತೆ, ಸಂಜೆ ಬಂದರೂ ಇದೇ ಥರ ಇರುತ್ತೆ. ಸೊ ದಿಸ್ ಇಸ್ ಚಿಕ್ಕಮಗಳೂರು ಡಿಸ್ಟಿಕ್. ಸೊ ನನಗೆ ತುಂಬ ಇಷ್ಟ ಆಗುವಂಥ ಒಂದು ರೋಡ್ಸ್, ದ ಘಾಟ್ ರೋಡ್ಸ್. ಸುತ್ತಲೂ ಹಸಿರು ವಾತಾವರಣ, ಲೈಟಾಗಿ ಮಳೆ ಹನಿ, ಗ್ರೀನಾಗಿರೋ ಮರಗಳು, ಅಲ್ಲಲ್ಲಿ ಕಾರ್ನರ್ಸು, ಹೇರ್ ಪಿನ್ ಬೆಂಡ್ಸು, ನಿಧಾನಕ್ಕೆ ಗಾಡಿ ಓಡಿಸ್ಕೊಂಡು ಹೋಗ್ತಾಯಿದ್ರೆ ಏನು ಮಜಾ ಇರುತ್ತೆ. ಸಾಂಗ್ ಬರುತ್ತಲ್ಲ ಹಾಗೆ, ತೇಲಾಡುತ್ತಾ I'm falling in love, ರೋಮಾಂಚನ I'm falling in love, ಸಂತೋಷದ ಉಲ್ಲಾಸದ ಪ್ರೀತಿಯ ಹೆಸರೇ ನೀನು. ಮತ್ತು ಇನ್ನೊಂದು, ಈ ಘಾಟ್ ರೋಡ್ಸಲ್ಲೆಲ್ಲ ಓಡಿಸ್ಬೇಕಾದ್ರೆ ತುಂಬ ಕೇರ್ಫುಲ್ ಆಗಿರಬೇಕು. ಯಾಕಂದರೆ ಕಾರ್ನರ್ಸು, ಕಾರವರು, ಲಾರಿಯವರು, ಸೊ ಫಸ್ಟ್ ಟೈಮ್ ರೈಡ್ ಮಾಡೋರೆಲ್ಲ ಇರ್ತಾರಲ್ವಾ, ಸೊ ಅವ್ರಿಗೆ ಅಷ್ಟು ಕಂಟ್ರೋಲ್ ಸಿಗೋದಿಲ್ಲ. ವಾವ್, ಹೊಸ ರ್ಯಾಲಿ ಸೀಟ್ ಹಾಕಿರೋದ್ರಿಂದ ಇನ್ನೂ ಹೈಟಲ್ಲಿ ಕೂತಿರೋ ಥರ ಇದೆ ನನಗೆ. ನೋಡಿ ಹಂಗೆ ಈಗ ಆ ಮಂಜಿನ ಒಳಗೆ ನಾವು ರೈಡ್ ಮಾಡ್ತಾ ಇದ್ವಿ. ಅಪರೂಪ ಹಿ ಪ್ರತಿರೂಪ, ಪ್ರತಿ ಜೀವದ ಆಲಾಪ. ಏನಿದೆ ಗುರು, ಏನಿದು ಭೂಮಿನ ಸ್ವರ್ಗನ? ಬನ್ನಿ, ಇದಕ್ಕೆ ಅಲ್ಲ, ಇನ್ನೂ ಚಾರ್ಮಾಡಿ ಒಳಗೆ ಹೋಗ್ಬೇಕು, ಅದು ಇನ್ನೂ ಮಸ್ತ್ ಇರುತ್ತೆ. ನೋಡಿ ಪಕ್ಕದಲ್ಲಿ ನೋಡಿ ಪ್ರಪಾತ ಇದ್ದಂಗಿದೆ.
ಏನೂ ಕಾಣಿಸಲ್ಲ, ಎಲ್ಲ ಮಂಜು. ಹಿಂಗೆ ಬಂದಾಗ ನೀವು ಲೈಟ್ಸ್ ಎಲ್ಲ ಆನ್ ಮಾಡಿಕೊಂಡು ಇಂಡಿಕೇಟರ್ಗಳು ಹಾಕ್ಕೊಂಡು ಹಜಾರ್ಡ್ ಇದ್ದರೆ ಹಜಾರ್ಡ್ ಹಾಕ್ಕೊಂಡು ಹೋಗ್ಬೇಕು, ಯಾಕಂದರೆ ಎದುರುಗಡೆ ಬರೋನು ಕಾಣಿಸಲ್ಲ. ವಂಡರ್ಫುಲ್ ವಂಡರ್ಫುಲ್ ಬ್ರೋ. ನಮ್ಮ ಕರ್ನಾಟಕದಲ್ಲೇ ನೀವು ಎಕ್ಸ್ಪ್ಲೋರ್ ಮಾಡಿದ್ರೆ ಬೇಜಾನ್ ಲೊಕೇಶನ್ ಇದೆ. ನಿಮ್ಗೆ ಹಂಗೆ ನೋಡಿದ್ರೆ ವಾವ್ ಆಸಮ್ ಅನಿಸ್ಬೇಕು, ಆ ಥರ ಇರೋ ಲೊಕೇಶನ್ಸ್ ಬೇಜಾನಿದೆ. ಸೊ ನಾವು ಎಕ್ಸ್ಪ್ಲೋರ್ ಮಾಡಿರಲ್ಲ ಅಷ್ಟೇ. ನಮ್ಮ ಕರ್ನಾಟಕ ಅಂತ ಪ್ಲೇಸ್ ಇನ್ನೊಂದಿರಲ್ಲ ಗುರು. ಏನಿದೆ ಗುರು, ನಾನು ಪ್ರತಿ ಸಲ ಬಂದಾಗಲೂ, ನಾನು ಚಿಕ್ಕಮಂಗ್ಳೂರಿಗೆ ಬಂದಾಗ ನನ್ನ ಬಾಯಲ್ಲಿ ಇದೊಂದೇ ಬರೋದು, ವಾವ್ ಬ್ಯೂಟಿಫುಲ್ ಅಮೇಝಿಂಗ್ ಆಸಮ್. ಏನಿದೆ ಗುರು, ಈ ಡೈಲಾಗ್ಸ್ ಬಿಟ್ಟು ಇನ್ನೇನು ಬರಲ್ಲ. ನೀವು ಬಂದರೂ ಎಕ್ಸಾಕ್ಟ್ಲಿ ಇದೇ ಬರುತ್ತೆ ನಿಮ್ಮ ಬಾಯಲ್ಲಿ ಕೂಡ, ಯಾಕಂದರೆ ಅಷ್ಟು ವಂಡರ್ಫುಲ್ ಆಗಿದೆ. ಇಲ್ಲಿ ಜಿಗಣೆ ಇಲ್ದಲ್ಲೇ ಆಫೀಸ್ ಏನಾದರೂ ಇಲ್ಲಿ ಇದ್ಬಿಟ್ಟಿದ್ದಿದ್ರೆ, ನಮ್ಮ ಮನೇನೂ ಇಲ್ಲೇ ಪಕ್ಕದಲ್ಲಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು. ಡೈಲಿ ರೈಡ್ ಮಾಡಿಕೊಂಡು ಇದೆಲ್ಲ ನೋಡಿಕೊಂಡು, ನೋಡಿ ಪಕ್ಕದಲ್ಲೆಲ್ಲ ಬೆಟ್ಟಗಳು. ವಾವ್ ವಾವ್ ವಾವ್. ಫಾಗ್ ಆಗಿದೆಯಾ ಗೊತ್ತಿಲ್ಲ, ನೋಡಿ ಹೇಗಿದೆ ಅಂತ. ನೋಡಿ ಇಲ್ಲಿ ಯಾವುದೋ ಒಂದು ಫೋಟೋ ವಿಡಿಯೋ ಒಂದು ಸ್ಪಾಟ್ ಯಾವುದೋ ಇದೆ, ಮಸ್ತಾಗಿ ಎಲ್ಲ ಹಿಡಿತಾ ಇದ್ದಾರೆ. ಮೇಲೆ ಎಲ್ಲಿಗೆ ಹೋಗುತ್ತಿದ್ದು, ಶ್ರೀ ಭಗವಾನ್ ಬಬ್ಬಸ್ವಾಮಿ ಮತ್ತು ಗುಳಿಗೆ ಕ್ಷೇತ್ರ. ಸೊ ಇಲ್ಲಿ ಮೇಲೆ ಈ ಕ್ಷೇತ್ರ ಅಂದರೆ ಅದು ಮಠಗಳು ಅಂತ ಅನಿಸುತ್ತೆ. ಸೊ ಸುಮಾರು ಮಠಗಳಿದೆ, ಬಾಬಾ ಬುಡಂಗಿರಿ ಮತ್ತು ಇವಾಗ ನೋಡಿದ್ರಲ್ಲ ಈ ಥರ. ಸೊ ಡಿಫ್ರೆಂಟ್ ನೇಮ್ಸಲ್ಲಿ ಒಂದೊಂದು ಕ್ಷೇತ್ರ ಇರುತ್ತೆ. ಸೊ ನಿಮ್ಗೇನಾದರೂ ಟೆಂಪಲ್ಸ್ ವಿಸಿಟ್ ಮಾಡಬೇಕಂದ್ರೆ ಕೂಡ ನೀವು ಇಲ್ಲಿ ವಿಸಿಟ್ ಮಾಡೋಕ್ಕೆ ತುಂಬ ಜಾಗಗಳಿದೆ. ಏನಿದೆ ಗುರು, ಸಖತ್. ಅಲ್ಲೆಲ್ಲಾದರೂ ಹೋಗಿ ಮುಂದೆ ಇದಕ್ಕೆ ಅಟ್ಯಾಚ್ ಮಾಡ್ಕೊತೀನಿ ನನ್ನ ಒಂದು POV. ಬರೀ POVಗಿಂತ ಡಿಫ್ರೆಂಟ್ ಆ್ಯಂಗಲ್ ಶಾರ್ಟ್ಸ್ನು ತೆಗಿತೀನಿ. ಸೊ ಇಲ್ಲಿ ಗಾಡಿ ಅವ್ರದ್ದು ಲೈಟ್ ಆನ್ ಆಗ್ತಿಲ್ಲ, ಸೊ ಅದಕ್ಕೆ ಅದನ್ನು ಚೆಕ್ ಮಾಡ್ತಾ ಇದ್ದಾರೆ. ನಾವು ಈಗ ನಮಗೆ ಶಾರ್ ಮಾಡಿ ನೋಡಿ, ಇದೆ ಆ ರೋಡು. ಎಲ್ಲೆಲ್ಲೂ ಫಾಗು, ಈ ಥರ ಬೆಟ್ಟ, ಅಲ್ಲಲ್ಲಿ ಒಂದು ವಾಟರ್ಫಾಲು. ಅಮೇಝಿಂಗ್ ಅಲ್ವಾ? ಏನು ಲೊಕೇಶನ್ ಗುರು. ಗಾಡಿ ಜೊತೆ ಒಂದು ಫೋಟೋ ಹಿಡಿಬೇಕಾಗುತ್ತೆ, ಬಟ್ ಆಗಲಿಲ್ಲ. ಇಲ್ಲೇ ರಿಸ್ಕಿ, ಟ್ರೈ ಮಾಡೋಣ, ಆದರೆ ತೆಗಿತೀನಿ. ದಾರಿ ಉದ್ದಕ್ಕೂ ವಾಟರ್ಫಾಲ್ ಇದೆ. ಸೊ ಏನಾಯಿತು, ಇದರಲ್ಲಿ ಚಾರ್ಜ್ ಖಾಲಿ, ಅದಕ್ಕೆ ಚಾರ್ಜರ್ಗೆ ಗಾಡಿಯಿಂದನೇ ಕನೆಕ್ಟ್ ಮಾಡಿ ಹಂಗೆ ರೆಕಾರ್ಡ್ ಮಾಡ್ತಿದ್ದೀನಿ. ಎಷ್ಟು ಮಟ್ಟಿಗೆ ಕೇಳಿಸುತ್ತೆ ಗೊತ್ತಿಲ್ಲ, ಬಟ್ ನಾನು ಸ್ಟಿಲ್ ವ್ಲಾಗ್ನ ರೆಕಾರ್ಡ್ ಮಾಡಬೇಕು. ಲೇಟರ್ ವಾಯ್ಸ್ ಓವರ್ ಏನಾದರೂ ಕೊಟ್ಕೊಡ್ತೀನಿ. ಬಟ್ ಐ ವಾಂಟೆಡ್ ಟು ಕವರ್ ದಿಸ್ ಪ್ಲೇಸ್ ವೆರಿ ಬ್ಯಾಡ್ಲಿ, ಅದಕ್ಕೆ ಆನ್ ಮಾಡಿ.
ಉದ್ದಕ್ಕೂ ವಾಟರ್ ಫಾಲ್ಸೇ ಇಲ್ಲಿ. ಎಲ್ಲಾರು ಬರ್ತಾರೆ. ಯಾವ್ದ್ರಲ್ಲಿ ಹಿಡಿಯೋಣ? ಮತ್ತೆ ಭೇಟಿಯಾಗೋಣ. ನಮಸ್ಕಾರ. If you come today, it's too early. If you come tomorrow, it's too late.